ಈಗ ಹೆಂಗ ಈ ವರ್ಷ ಮಳಿ ಇಲ್ಲಲ್ಲ, ಈಗ ಮಳೆಗಾಲ ಒಂದ್ ವರ್ಷ ಮಳೆಗಾಲ ಹೋಗ್ಬಿಡ್ತಿ. ಆ ಮಣಿ ಹಿರಿಯಾಗ, ಯಾಕಂದ್ರೆ ಮಣಿ ನೆಲಸವ್ರ ಹಿರಿಯರಿಗೆ ಚಿಂತಿರ್ತೈತಿ. ಆ ಮಣಿ ಹಿರಿಯಾಗ ಚಿಂತಿಲಿ ಕೂತ ಇನ್ನು ದೊಡ್ಡ ಸಂಸಾರ ಇದನ್ನ ಹೆಂಗ ಜಗ್ಗುನು, ಮಳಿ ಇಲ್ಲ ಮಾರಿಲ್ಲ, ಹೆಂಗ್ ಮಾಡೋನು ಅಂತೇಳಿ ಆ ಹಿರಿಯ ಹಣಿ ಕೈ ಹತ್ಕೊಂಡ್ ಕೂತ. ಹಣಿ ಕೈ ಹತ್ಕೊಂಡ್ ಕೂತಾಗ ಆ ಹೆಣ್ಮಗಳು ಹೇಳಿದ್ರು, ಮಾವ ಬಳತ ತೆಗಿ ಅಂದ್ರ. ಮಾವ ಬಳತ ತೆಗಿ, ಬಳತಾಗ ಏನೈತಿವ ಖಾಲಿ ಬಳತ, ಅದ್ರಾಗ ಏನೈತಿ? ಇಲ್ಲ ನೀ ತೆಗದಾರ ತೆಗಿ ಅಂದ್ರ. ತೆಗದಾರ ತೆಗಿ ಅಂದ್ರೆ ದಿನ ಒಂದು ಮುಟ್ಟಿಗೆ ಏನು ಜ್ವಾಳ ಎಷ್ಟೋ ವರ್ಷ ಒಕ್ಕೊತ್ತ ಬಂದಿದ್ರ ಬಳತಾಗ. ಆ ಬಳತ ತುಂಬಿ ಸೂಸಲಾಡ್ತಿತ್ತು, ತುಂಬಿ ಸೂಸಲಾಡ್ತಿತ್ತು. ಬಳತ ತೆಗೆದು ನೋಡಿದ್ರೆ ಬಳತ ದೊಡ್ಡ ತುಂಬಿತ್ತು. ಆ ಮಣಿ ಹಿರಿಯಾಗ ದೊಡ್ಡ ಖುಷಿ ಆಯ್ತು, ಇಷ್ಟು ಬಳತ ತುಂಬೈತಲ್ಲ, ಇದೊಂದು ವರ್ಷ ನಮ್ಮ ಬಾಳೆ, ಒಂದ್ ವರ್ಷ ನಮ್ ಗಾಡ ಜಗ್ತೈತಿ ಅಂತೇಳಿ ಆ ಖುಷಿಲಿಂದ. ಅದಕ್ಕೆ ನೀವು ರೊಕ್ಕ ಇಡ್ಬೇಕಾದ್ರೆ ದಿನ ಆಟ ಇಟ್ರಿ ಅಂದ್ರೆ ಆಪತ್ ಕಾಲ ನಿಮಗ್ ಬಂದ ಬರ್ತೈತಿ. ಆ ದೊಡ್ಡ ದಿನ ಒಂದೊಂದು 10 ರೂಪಾಯಿ ಇಡ್ರಿ, ಇವ್ ಸಣ್ಣ ದೊಡ್ಡ ಮಾತು. 10 ರೂಪಾಯಿ ಇಡ್ರಿ, 100 ರೂಪಾಯಿ ಇಡ್ರಿ, 5 ರೂಪಾಯಿ ಹೋಗೋದು ಎಷ್ಟೋ ಬೇಕಾಗ್ತ. ಬ್ಯಾಂಕಿನಾಗ ಮತ್ತೆ ದುಡ್ಡು ಇರ್ತೈತಿ. ಮತ್ತ ನಂಬಿಕೆ ಮ್ಯಾಗ ಬ್ಯಾಂಕ್ ನೆವರ್ತಿರ್ತಾವ. ನಂಬಿಕೆ ಈ ಬದುಕು ನಡಿಬೇಕಾದ್ರೆ ನಂಬಿಕೆ ಮ್ಯಾಗ ಒಂದು ಬಿತ್ತು. ರೈತನ ಬದುಕು ನಡಿಬೇಕಾದ್ರೆ ರೈತ ಮಳೆ ಆಗ್ತೈತತ್ತ ರೈತ ಭೂಮಿಯಾಗ ಗಳೆ ಹೋಗ್ತಾನ, ಬೆಳಿ ಬರ್ತೈತತ್ತ ಗಳೆ ಹೋಗ್ತಾನ, ಮಳೆ ಆಗ್ತೈತತ್ತ ಭೂಮಿ ಬಿತ್ತಾನ. ನಾವ್ ಹಿಂದೆಲ್ಲ ನಾಳೆ ಬೆಳೆದ ತೀರ್ತೀನಿ ಅಂತೇಳಿ ಅವ ಆ ಭೂಮಿಯಾಗ ಕಾಳ ಕಡಿಕ ಅಂತಾನ. ಅದ ಒಂದು ನಂಬಿಕೆ. ಈಗ ಕುರಿಗಾರ ಕುರಿ ಮೇಯಿಸ್ತಿರ್ತಾರ, ಹೊಲಗೊಳ ಕುರಿ ತರಿಸ್ತಾರ. ಯಾಕೆ ತರಿಸ್ತಾರ? ನಂಬಿಕೆ ಮ್ಯಾಗ. ಆ ಕುರಿ ತರಿವಿದ್ರೆ ಅಂದ್ರೆ ನಮ್ ಹೊಲಗೊಳ ಹಿಂದ ಮುಂದೆ ವರ್ಷ ಬೆಳೆದೈತೆ ಅನ್ನೋ ನಂಬಿಕೆ ಮ್ಯಾಗ ಅಲ್ಲಿ ಕುರಿ ತರಿಸ್ತಿರ್ತಾರ. ಯಾಕಂದ್ರೆ ಒಂದ್ ಊರಾಗ, ನಮ್ಮ ಊರಾಗ ರಾತ್ರಿ ಕುರಿಗಳು ಎದ್ದ 1 ಎಕರೆ 2 ಎಕರೆ ಹೊಲ ಕಡ್ಲಿ ಅಲ್ಲೆಲ್ಲ ತರಬೇಕು ದೂರ ಇದ್ದು. ಆ 2 ಎಕರೆ ಹೊಲನ ರಾತ್ರಿ ಕುರಿ ಎದ್ದು ಹೋಗಿ ಒಟ್ಟು ತಿಂದು ಬಿಟ್ಟಿತ್ತು. ಅವ್ ಗಾಲಾಗಿಬಿಟ್ಟು ಕುರಿಯಾಣವ್ರು. ಏನ್ ಮಾಡೋಣ? ನಾ ಎಂತ ಗಳೆ ಹೊಂಟಿದ್ಯ, ಏನ್ ವಸಿದ್ದಾನ ಹಿಂಗಾಗೈತಿ. ಗೌಡ್ರ ಹೊಲ್ದಾಗ ಒಟ್ಟು ನಮ್ ಕುರಿ ಹೋಗ್ತಾರೆ, ಕಡ್ಲಿನ ತಿಂದು ಬಿಟ್ಟಾವು ಅಂದ್ಕೂಡೇನ ಹೆಂಗ್ ಮಾಡ್ರಿ? ಇಲ್ಲ ಮತ್ತ ನಮ್ ಗೌಡ್ರ ಕೇಳಿದ್ರೆ ಹೊಡ್ತಾರ, ನಾವ್ ಹೆಂಗ್ ಮಾಡ? ಗೌಡ್ರಿಗೆ ಹೋಗ್ಬೇಕು. ಅವ್ರು ನೀವೇನ್ ಹೋಗ್ಬೇಡ್ರಿ, ನಾನ ಹೋಗ್ಬೇಕಾಗ್ತದೆ. ಹೋಗ್ರಿ ಅಲ್ಲಿ ಅವ್ ದೂರ ಮೇಲೆ ನಿಂತಿದ್ರು. ಯಾಕಪ್ಪ ನೀವ್ ಬಂದಿ ಅಂದ್ರು. ಏನ್ರಿ ನಮ್ ಬಿರಾಪ್ಗಳ ಕಂಪನಿ ಹೊಲ, ನೀವ್ ಹೊಲ ಕುರಿ ಹೋಗಾತ್ ನೋಡ್ರ, ಮತ್ತ ಹಿಂಗ್ ಮಾಡ್ಯಾವ ಅಂಜಿ ನಮ್ಮನ್ನ ಬಿಡುತ್ತಂತೆ. ಅಲ್ಲೇ ಕೂತಾವ್ ಗೊತ್ತಿಲ್ಲ ಬರ್ಬೇಕು. ಕುರಿ ಹೊಕ್ಕಾವು ಅಂದ್ರ ಅವ್ರು ತಿಳ್ಬಾರ್ದು ಮನುಷ್ಯ. ಕುರಿ ಹಾಕ್ರೆ ಏನ್ ಚಪಾತ್ ತಿಂದ, ಅವ್ ಏನ್ ಚಪಾತ್ ಅಂತ ಗುಣ ನೋಡಿ. ಏನ್ ಚಪಾತ್ ಕುರಿ ಹಾಕ್ರ ಮತ್ತೆ ಹೆಂಗ್ ಮಾಡೋಣ? ಹೆಂಗ್ ಮಾಡೋಣ ಅನ್ನಕ್ಕೆ ಹೆಂಗ್ ಹೇಳ್ತಾರ ಹಂಗ್ ಕೇಳ್ತೇವ್ರಿ ಅಂದ್ಕೊಳ್ಳದ. ಏನ್ ಬೇಡ, ಆ ಕುರಿ ಏನು ಹೊಕ್ಕಾವಲ್ಲ, ಇದೊಂದ್ ತಿಂಗಳು ನಮ್ ಹೊಲ್ಲಾಗ ಅವ್ರು ಕುರಿ ತರ್ಬಿಡಿ ಹೋಗು. ಅವ್ರ ರೊಕ್ಕ ಪಕ್ಕ ತಗೊಂಡ್ ನಾ ಏನ್ ಮಾಡ್ಲಿ, ನಮ್ ಹೊಲ್ಲಾಗ ಕುರಿತಾರ. ಗಟ್ಟಾಗಿ ಕಾಲು ಹಿಡ್ಕೊಂಡೆ ಗೌಡ್ರ. ಗೌಡ್ರ ನಿಮ್ ಇಂಥ ಗುಣ ಆಯ್ತಲ್ಲ, ಈ ಕಾಲಿ ಎಟ್ ಹಾಕಿತ್ರ ನಿಮ್ಮದು? ಕಾಲಿ ಒಂದು 8 ಚೀಲ ಹಾಕಿತ್ತ. 2 ಬೆಳಿ ಗಂಟ ಮುಂದಿನ ನೀವು ಹೊಲ್ಲಾಗ ಬರೋದ್ರಿ. ನೀವೇನ್ ಚಿಂತೆ ಮಾಡ್ಬೇಡ್ರಿ. ಆ ಲಕ್ಷ್ಮ ಕೊಟ್ಟ ಕುರಿ ತರೋರು. ಕುರಿ ತರ್ಮಿದ್ರ ಹತ್ತಿ ಹಾಕಿದ್ರು. ಅವ್ರು ಹತ್ತಿ ಬೆಳೆದ್ರ ಗೌಡ್ರ ಸಾಲ ಹಾಕಿತ್ತು ಹೋಗಿತ್ತು. ಅಂದ್ರ ಬದುಕಿನ ನಂಬಿಕೆ ಬೇಕು ಮನುಷ್ಯ. ನಾವ್ ಗಳೆ ಹೊಡೆಯವ್ರು ನಂಬಿಕೆ ಬೇಕು, ಬ್ಯಾಂಕಿನಾಗ ರೊಕ್ಕ ಇಡೋರು ನಂಬಿಕೆ ಬೇಕು, ಮತ್ತೆ ನಾವ್ ಒಬ್ಬರು ಮನುಷ್ಯ ನಂಬುತ್ತೇವ್ರ ಅವ್ರ ಕೂಡ ಗ್ಯಾಂತನ ಕಟ್ತೇವಂದ್ರು ನಂಬಿಕೆ ಬೇಕು. ನಂಬಿಕೆ ಇದ್ರ ಕಂಬ ಒಲಿತಾನ. ಮತ್ ಈಗ ಭಜನೆ ಮಾಡೋರು ಎದ್ರ ಮೇಲೆ ಮಾಡ್ತಾರ? ನಂಬಿಕೆ ಮೇಲೆ ಮಾಡ್ತಾರ. ದೇವ್ರ ಪೂಜೆ ಮಾಡೋರು ನಂಬಿಕೆ ಮ್ಯಾಗ ಮಾಡ್ತಾರ. ಗುಡಿ ಕಟ್ಟವ್ರು ಏನ್ ಸಂಬಂಧ ಕಟ್ಟಿರ್ತಾರ? ನಂಬಿಕೆ ಮ್ಯಾಗ ಕಟ್ಟಿರ್ತಾರ. ಹೆಣ್ಣು ನೋಡೋರು ಗಂಡ ನೋಡೋರು ಕೂಡಿ ಲಗ್ನ ಯಾಕೆ ಮಾಡ್ತಾರ? ನಂಬಿಕೆ ಮ್ಯಾಗ ಕಟ್ಟಿರ್ತಾರ. ಅವ್ರು ಚಂದಂಗ್ ಬಾಳೆ ಮಾಡಿದ್ರೆ ಬದುಕ್ ಕಟ್ಕೋತಾರ ಅಂತ, ಅವ್ರ ಬದುಕನ್ನ ಕಟ್ಕೊಂಡ್ ಚಂದ ಕಟ್ಟನು ಅಂತ ಉದ್ದೇಶದಿಂದ ಅವ್ರಿಗೆ ಲಗ್ನ ಮಾಡಿರ್ತಾರ. ಆ ಲಗ್ನ ಮಾಡಿ ನಂಬಿಕೆನ ಮಕ್ಕಳ ಹಾಕಾವ್, ಮರಿ ಹಾಕಾವ್. ಮತ್ತ ಮಕ್ಕಳು ಹುಟ್ಟಿದಾಗ ಮಕ್ಕಳು ನಮ್ಮನ್ನ ನೋಡ್ತಾವ ನಂಬಿಕೆ ಏನೈತಿ? ಮಕ್ಕಳು ನಮ್ಮನ್ನ ನೋಡ್ತಾವ ನಂಬಿಕೆ ಏನೈತಿ? ಲಗ್ನ ಮಾಡ್ಕೊಂಡ್ ಬಂದಾಗ ಮನೆಯಾಗ ಇರ್ತಾಳೇನು ನಂಬಿಕೆ ಏನೈತಿ? ನಂಬಿಕೆ ಅನ್ನೋದು ದ್ವಾರದು. ನಂಬಿಕೆನ ಸಂಬಾಣ ಅರಮಣಿ ಅಂದಾರು ನಮ್ಮೆಲ್ಲಾ ಹಿರಿಯರು. ನಂಬಿಕೆಯಿಂದ ಬದುಕು ಕಟ್ಟಿದ್ರೆ ನಾವೆಲ್ಲರೂ ನಂಬಿಕೆಯಿಂದ ಬದುಕಿದ್ರೆ ಊರಾಕತಿ. ಊರಾಗ ಒಂದು ಅದ್ಭುತ ಶಕ್ತಿ ಆಕತಿ. ದೇವಸ್ಥಾನ ಗುಡಿ ಹಾಕಾವು, ಬ್ಯಾಂಕ್ ಹಾಕಾವು, ಜಾತ್ರೆ ಆಕತಿ. ಜನ ಜಾತಿಗೆ ಆದಿತ್ಯ
ಜಾತ್ರೆ ಮಾಡ್ಬೇಕಾದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ಬ್ಯಾಂಕ್ ಕಟ್ಟಬೇಕಾಗ್ಲಿ, ಜಾತ್ರೆ ಮಾಡ್ಬೇಕಾಗ್ಲಿ, ಲಗ್ನ ಮಾಡ್ಬೇಕಾಗ್ಲಿ, ಯಾವ್ದಾರ ಒಂದು ಸತ್ರ ಕೆಟ್ಟ ಇರ್ಬೇಕಾದ್ರು ಎಲ್ಲಾ ಧರ್ಮದವ್ರು ಇರ್ಬೇಕು. ಎಲ್ಲಾ ಧರ್ಮದವರು ಲಗ್ನದಾಗೂ ಎಲ್ಲಾ ಧರ್ಮದವ್ರು ಇದ್ರೆ ಲಗ್ನ ಚಂದ ಆಕೈತಿ. ಮತ್ತೆ ಜಾತ್ರೆ ಮಾಡ್ಬೇಕಾದ್ರು ಎಲ್ಲಾ ಜಾತಿಯವ್ರು